ಆದ ನಂತರ ಇಷ್ಟೆಲ್ಲ ಆದಾಗೂ ಕಣೆಗೆ ಏನಂತ ಎಲ್ಲರೂ ಮಾತಾಡಿದ ನಂತರ ನಾನೇನು ಹೇಳಿದೆ, ಏನಾದರೂ ಮಾಡಿ ಈ ರೀತಿ ಇದು ರಿಪೀಟ್ ಆಗಬಾರ್ದು, ಇವನ್ನೆಲ್ಲ ಮಾಡಬಾರ್ದು ಅಂತ ನಾವೆಲ್ಲ ಭಾಳಷ್ಟು ಹೇಳಿದೆ. ಭಾಳ ಮಂದಿ ಎಲ್ಲ ಮಾತಾಡಿದ ನಂತರ ಅವರು ನಜೀರ್ ಅಹ್ಮದ್ ಮತ್ತೆ ಹೇಳಿದರು, ನಾವು ಮಾಡತಕ್ಕ ಸ್ಕೀಮ್ ಆಗಿದೆ, ಇದರಿಂದ ದೇಶದ ಒಂದು ಧೈರ್ಯ ಬರುತ್ತದೆ, ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮದ್ದು, ಅದರ ಬಗ್ಗೆ ನಾನು ಹೆಚ್ಚಾಗಿ ಮಾತನಾಡೋಕೆ ಹೋಗೋದಿಲ್ಲ. ಇದರ ಜೊತೆಗೆ ಅಗೇನ್ ಐ ವಾಂಟ್ ಟು ಟೆಲ್ ಯು, ಐ ರಿಕ್ವೆಸ್ಟ್ ಟು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಇವೆಲ್ಲ ಬಂದು ಇದನ್ನೆಲ್ಲ ಮಾತಾಡಿದ ನಂತರ ಕೊನೆಗೆ ನಾವೇನು ಹೇಳಿದೆ ಅಂದರೆ, ಮತ್ತದರಲ್ಲಿ ಎಲ್ಲರೂ ಈ ರೀತಿ ಇದನ್ನು ಮಾಡ್ತಾರೆ, ಆಮೇಲೆ ಇವರೆಲ್ಲ ಪಕ್ಷಪಾತ ಮಾಡ್ತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಇಷ್ಟೆಲ್ಲ ಆಯಿತು. ಇದಾದ ನಂತರ ನಿನ್ನೆ ಮತ್ತೆ ಇವು ಬಂದು ನಿನ್ನೆ ಇಷ್ಟೆಲ್ಲವನ್ನು ನಾನು ಹೇಳಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದಾಗೂ ಮತ್ತು ನೀವು ಯಾರು ಅದಕ್ಕೆ ಸ್ಪಂದಿಸಿದ್ರೆ ನಾನು ಹೇಳ್ತೀನಿ, ಯಾರೇ ಇರಲಿ, ಯಾವುದು ಪಕ್ಷಕ್ಕೆ ಸಂಬಂಧ, ದೇಶದ ಪ್ರಧಾನಮಂತ್ರಿ, ದೇಶದ ಯಾರು ರಾಷ್ಟ್ರಪತಿ ಅವ್ರ ಬಗ್ಗೆ ನಾವು ಮಾತನಾಡುವಂಥದ್ದು ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರ ಪರವಾಗಿ ಮತ್ತು ನಾನು ನಜೀರ್ ಅಹ್ಮದ್ ಅವ್ರಿಗೆ ಹೇಳ್ತೀನಿ, ನೀವು ನಿನ್ನೆ ಇದು ಮಾತಾಡಿದ್ದು ಸರಿಯಾದ ಕ್ರಮ ಅಲ್ಲ, ಮತ್ತು ಎಲ್ಲರಿಗೂ ಇದರ ಬಗ್ಗೆ ಬೇಸರ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡಿ, ಯಾಕಂತಂದ್ರೆ ಕರ್ನಾಟಕದ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 7/2007 ರಾಷ್ಟ್ರದ್ರೋಹ, ರಾಷ್ಟ್ರ ವಿರೋಧಿ ಅಥವಾ ಅಪಮಾನಕರವಾದ ಮಾತುಗಳನ್ನು ಆಡತಕ್ಕದ್ದಲ್ಲ ಎಂದಿರುತ್ತದೆ. ತಾವು ನಿನ್ನೆ ಮಾತನಾಡಿರುವ ಸಂಬಂಧ ವಿರೋಧಿ ಪಕ್ಷ ಕ್ಷಮೆ ಕೋರಿ ಸದನವನ್ನು ಸುಗಮ ನಡೆಸಲು ಅವಕಾಶ ಕೊಡಿ, ನಿಮಗೂ ಗೌರವ ಬರುತ್ತದೆ. ಇದು ಸಮಯ ಇದೇನೆಂದ್ರೆ, ಇದೆಲ್ಲ ನಿನ್ನ ಚರ್ಚೆ ಆಗಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಯಾರೇ ಇರಲಿ, ಈ ಸದನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನನ್ನ ಮುಗಿಮಠ ತಳ್ಕೋತೇನೆ ನಮಗೆ ಬಜಗೋಡ ಇದು ಎಲ್ಲ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಎಲ್ಲರ ಗೌರವ ಅಷ್ಟೇ. ಒಬ್ಬರು ಮಾಡಿದ್ರೆ ಎಲ್ಲರಿಗೂ ಮಾಡಿದಂಗೆ ಅದು, ನಾಳೆ ಹೊರಗಿನವ್ರು ಎಂತಾರೆ ಹಿಂಗೆ ಅಂತಾರೆ. ಅದಕ್ಕೆ ನಜೀರ್ ಅವರ, ನಾನು ನಿಮಗೆ ಒಂದು ಮನವಿ ಮಾಡೋದೇನೆಂದ್ರೆ, ದೇಶದ ಪ್ರಧಾನಮಂತ್ರಿಗೆ ನೀವು ಅಗೌರವ ಮಾಡಿದ್ದೀರಿ ಅನ್ನೋದು ಈ ಸದನದ ಒಟ್ಟಾರೆ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ನೀವು ದಯಮಾಡಿ ಬೇಷರತ್ತಾಗಿ ಅದನ್ನು ಕ್ಷಮೆ ಕೇಳಿದ್ರೆ ಇದು ಇಲ್ಲಿಗೆ ಮುಗಿತದೆ. ಕ್ಷಮೆ ಕೇಳದಿದ್ದರೆ ಮುಂದಿನ ಕಾರ್ಯಕ್ರಮ ಮಾಡಬೇಕು. ಏನು ಮಾಡ್ತೀನಿ ನೋಡಿ. ನಜೀರ್ ಅಹ್ಮದ್, ನಿಮಗೆ ಹೇಳ್ತೀನಿ ನಾನು. ಸನ್ಮಾನ್ಯ ಸಭಾಪತಿಯವರೇ, ನನ್ನೆ ನಾನು ಮಾತನಾಡಬೇಕಾದ್ರೆ ಪ್ರೊವೊಕೇಶನ್ ಎಲ್ಲಿಂದ ಬಂತು ಅಂತ ನೀವೇ ತೀರ್ಮಾನ ಮಾಡಬೇಕು. ಮೋದಿ ಇಲ್ಲ ಅಂದರೆ ದೇಶದಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಸದಸ್ಯರು ಹೇಳಿದರು. ನಮಗೆ ಮೋದಿ ಅಂತ ಹೇಳ್ಬಿಟ್ಟು ಅಮೆರಿಕಲ್ಲಿ ಹೋಗಿ ಹೇಳಿಬಿಟ್ಟು ಇವತ್ತಿನ ದಿವಸ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ. ಕಾರ್ಮಿಕರು ಇಲ್ಲ, ಫಸ್ಟ್ ಮಾತಾಡೋದಕ್ಕೆ ಅವಕಾಶ ಕೊಡಿ ಸಭಾಪತಿಗಳೇ. ಕಾರ್ಖಾನೆಗಳೆಲ್ಲ ಕ್ಲೋಸ್ ಆಗಿದೆ, ಕಾರ್ಮಿಕರೆಲ್ಲ ಬೀದಿಗೆ ಬಂದಿದ್ದಾರೆ. ಹಿನ್ನೆಲೆ ಬೇಕಾಗಿಲ್ಲ ನಮಗೆ, ಹಿನ್ನೆಲೆ ಬೇಕಾಗಿಲ್ಲ, ಹೇಳ್ತಾ ಇದ್ದಾರೆ. ಈಗ ಯಾರೋ ಒಂದು ಅವ್ರಿಗೆ ಬೇಕಂತ ಹೇಳಿದ್ರು, ಸಂವಿಧಾನಿಕವಾಗಿದ್ರೆ ಪ್ರಸ್ತಾವ ಮಾಡಬೇಕು. ಮಾತಾಡ್ತಾರೆ ಅಲ್ಲ, ದೇಶದ ಪ್ರಧಾನಮಂತ್ರಿ ಅಂತಂದ್ರೆ ಇಡೀ ಪ್ರಪಂಚನೇ ಹೆಮ್ಮೆ ಪಡ್ತಾ ಇದೆ. ಇವರಿಗೆ ಒಬ್ಬರಿಗೆ ಇಷ್ಟ ಇರಬಹುದು ನೋಡಿ. ರವಿಕುಮಾರ್, ಸದನದಲ್ಲಿ ನೀವು ಅಷ್ಟ ಬುದ್ಧಿವಂತರು ತಿಳ್ಕೊಂಡು ನಿಮ್ಮಷ್ಟು ಮೂರ್ಖರಾಗಿಲ್ಲ. ನಾ ಹೇಳ್ತೀನಿ, ಮಾತಾಡಕತ್ತೀನಿ, ನಾ ಹೇಳ್ತೀನಿ. ನನ್ನ ಒಳಗೆ ನೀವು ನಡು ಯಾಕೆ ಅದಕ್ಕೆ ಪ್ರಸಂಗ ಮಾಡ್ತೀರಿ? ಹೇಳಕತ್ತೀನಿ. ಈಗ ನೀವು ಹೇಳಿದ್ದು ಸರಿ ಇದೆ, ಒಪ್ಪಿದ್ದೆ. ಮಾತಾಡೋ ಚಟನ ಇದ್ರೆ ಮಾತಾಡಿ. ಮಾನ್ಯ ಬಿಡಿ, ನಾ ಹೇಳಿ ಸಹಿಸಿಕೊಂಡು ತಕ್ಷಣ ನೀವು ಅವಕಾಶ ಅವ್ರು ಭಾಷಣ ಮಾಡ ಅಂತ ಆ ರೀತಿ ಸರಿಯಾಗಲ್ಲ. ಅವಕಾಶ ಮಾಡಿಕೊಡಿ, ಆಮೇಲೆ ಅಂತ ಹೇಳಿದ್ರೆ ಮಾಡಿ ನೀವು. ಆಯ್ತು, ಸಭಾಪತಿ ಪೀಠದಿಂದಲೇ ಹೇಳಿದರೆ ಅಕ್ಷಮ್ಯ ಅಪರಾಧ ಅಂತ. ಆ ಪೀಠದಿಂದ ಮತ್ತೇನು ಉತ್ತರ ಬರುತ್ತೆ ನೋಡೋಣ. ನಜೀರ್ ಅವರ, ನಾನು ನಿಮ್ಗೆ ಹೇಳಿದ್ನಲ್ಲ, ರಿಪೀಟ್ ಮಾಡೋದಿಲ್ಲ. ನೀವು ನನ್ನ ಮಾತಿಗೆ ಸಂಬಂಧ ವಿರೋಧ ಪಕ್ಷ ಕ್ರಮೆ ಕೋರಿ, ವಿರೋಧ ಪಕ್ಷ ಅಲ್ಲ, ಸದನಕ್ಕೆ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು. ಕೊಟ್ರೆ ನಿಮಗೂ ಗೌರವ, ಸದನಕ್ಕೆ ಗೌರವ. ಅದು ನಿಮಗೆ ಬಿಟ್ಟಿದ್ದು. ಏನು ಮಾಡ್ತೀರಿ ನನಗೆ ಹೇಳ್ಬಿಡಿ, ಭಾಷಣ ಮಾಡಬೇಡಿ. ಇರ್ತಕ್ಕಂಥ ಕೆಲವು ವಿಷಯಗಳು ಯಾರು ಮಾತಾಡಬೇಡ್ರಿ, ನನಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಅವತ್ತು ಹೇಳಿದ್ದು, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಮುಚ್ಚಿದೆ.
ಕಾರ್ಮಿಕರೆಲ್ಲ ವಿಶ್ಲೇಷಣೆ ಬೀದಿಯಲ್ಲಿದ್ದಾರೆ. ಬೇಕಾಗಿಲ್ಲ, ಅದರಿಂದ ಹೇಳಿದ್ರೆ ಕಾರ್ಮಿಕರೆಲ್ಲ ಇದರಿಂದ ಬೀದಿಯಲ್ಲಿದ್ದಾರೆ. ಇಲ್ಲ. ನೀವು ಹೇಳಿದ್ದು ತಪ್ಪು. ಈಗ ಆಯ್ತು. ಅದರಿಂದ ಅಕ್ಷಮ್ಯ, ಅದರಿಂದ ಕ್ಷಮೆ ಕೇಳಬೇಕು ಅಷ್ಟೇನೆ. ಎಲ್ಲೆಲ್ಲ ಮಾತಾಡೋಕೆ ಅವಕಾಶ ಇಲ್ಲ. ಪೀಠ ಏನ್ ಆದೇಶ ಕೊಟ್ಟಿದೆ ಅದನ್ನು ಒಪ್ಪಿದ್ರೆ ಮಾತಾಡಕ್ಕೆ ಸರಿ. ಅವಕಾಶ ಇಲ್ಲ ಅಂತ ವಿಶ್ಲೇಷಣೆ ಬೇಕಾಗಿಲ್ಲ ನಮಗೆ. ನೀವೇ ಹೇಳ್ತೀರಾ? ಈಗ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಅಷ್ಟೇ. ನೀವೇ ಪೀಠದಲ್ಲಿ ಕುತ್ಕೊಂಡ್ಬಿಡಿ, ಇಲ್ಲಾಂದ್ರೆ ಈಗ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು. ನೀವೇ ಡೈರೆಕ್ಟ್ ಮಾಡ್ತೀರಾ? ಏನು ಅವ್ರ ಮಾತುಗಳನ್ನು ಬೆಂಬಲಿಸ್ತೀರಾ ನೀವು? ಅವರು ಹೇಳಿದ್ದನ್ನು ಬೆಂಬಲಿಸ್ತೀರಾ? ಬೆಂಬಲಿಸ್ತೀರಿ ಅಂದ್ರೆ ಹೇಳಿ. ಸಭಾನಾಯಕರೇ, ಅಲ್ಲಲ್ರಿ ಒಂದ್ ನಿಮಿಷ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.